ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಕೂಡ ಪುಷ್ಯ ನಕ್ಷತ್ರ ಇದೆ ಇವತ್ತಿನ ದಿನ ಕೂಡ. ಸೊ ಆ ನಕ್ಷತ್ರದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೀರಾ, ಹೇಗಿದೆ ಓವರ್ ಆಲ್ ಅವ್ರಿಗೆ ಸಮಯ ಈಗ? ಪುಷ್ಯ ನಕ್ಷತ್ರ ಅಂದರೆ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಬರುತ್ತೆ. ಕಟಕ ರಾಶಿ ಪುಷ್ಯ ನಕ್ಷತ್ರದವ್ರಿಗೆ ನೋಡಿ ಇವತ್ತಿನ ದಿನ, ಯಾಕಂದರೆ ಇವತ್ತು ಚಂದ್ರ ಮತ್ತು ಗುರು ರಾಶಿ ಕಟಕ ರಾಶಿಯಲ್ಲೇ ಇರ್ತಾನೆ. ಚಂದ್ರ ಗುರು ರಾಶಿಯಲ್ಲಿರೋದು ಬಹಳ ವಿಶೇಷ ಅಂತ ಹೇಳ್ಬೋದು. ಯಾಕಂದರೆ ಗುರುಚಂದ್ರ ಸೇರಿದ್ರೇ ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ಹಾಗಾಗಿ ಇವತ್ತಿನ ದಿನ ಸೂಪರ್ ಅಂತ ಹೇಳ್ಬೋದು. ನೋಡಿ, ನೀವು ಬೇಕಂದರೆ ಇವತ್ತು ಸಂಜೆ ನೋಡಿ, ಗುರು ಮತ್ತು ಚಂದ್ರ ಎಲ್ಲಿ ಕಾಣಿಸ್ತಲ್ಲ ಅಲ್ಲಿ ಪಕ್ಕದಲ್ಲಿ ಗುರು ಅಂದರೆ ನಕ್ಷತ್ರ ಥರ ಇರುತ್ತೆ, ಗುರು ಇರ್ತಾನೆ. ಸೊ ಹಾಗಾಗಿ ಇವತ್ತಿನ ದಿನ ಅಂದ್ಕೊಳ್ಬೇಕು ನೀವು, ಪಕ್ಕದಲ್ಲಿ ನಮಗೆ ಕಾಣಿಸ್ತಿರೋ ನಕ್ಷತ್ರನೇ ಗುರು ಅಂತ. ಹಾಗಾಗಿ ನೇರವಾಗಿ ಕೂಡ ನೋಡ್ಬೋದು ನೀವು ಹೊರಗಡೆ. ಜೊತೆಗೆ ಪುಷ್ಯ ನಕ್ಷತ್ರ ಅಂತಂದರೆ ನೋಡಿ, ಇವತ್ತು ಪುಷ್ಯ ನಕ್ಷತ್ರದವರು ಇವತ್ತಿನ ದಿನ ಏನಪ್ಪ ಅಂತಂದರೆ, ಇವತ್ತು ಬುಧವಾರದ ದಿನ ಆಗಿರೋದ್ರಿಂದ ಯಾರ ಮನೇಲಿ ಪುಷ್ಯ ನಕ್ಷತ್ರದವ್ರಿಗೆ ಕೋರ್ಟು ಕೇಸು ಈ ಥರ ತೊಂದರೆಗಳಾಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಅವ್ರ ಮನೇಲಿ ಏನಾದರೂ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇವಾಗ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರ, ಅಥವಾ ಜಾಗ ತೊಗೊಂಡಿರ್ತೀರ, ಅಥವಾ ಮನೆ ತೊಗೋಬೇಕು ಅನ್ಕೋತಾ ಇರ್ತೀರ, ಮನೆ ತೊಗೊಳಕ್ಕಾಗೋದಿಲ್ಲ. ಈ ಥರದವ್ರಿಗೆಲ್ಲರಿಗೂ ಏನಪ್ಪ ಅಂತಂದರೆ ಇವತ್ತಿನ ದಿನ ಬಹಳ ವಿಶೇಷ ಅಂತ ಹೇಳ್ಬೋದು. ಇವತ್ತಿನ ದಿನ ನೀವು ಸುಬ್ರಹ್ಮಣ್ಯನನ್ನು ಆರಾಧಿಸಿದ್ರೆ, ಸುಬ್ರಹ್ಮಣ್ಯನ ಪೂಜೆ ಮಾಡಿದ್ರೆ ಖಂಡಿತ ನಿಮಗೆ ಈ ಒಂದು ಭೂಮಿ ವ್ಯವಹಾರ, ಕೋರ್ಟ್ ಕೇಸು, ಕಚೇರಿ ಏನು ನಡೀತಾ ಇದೆ ಅದರಿಂದ ನೀವು ಹೊರಗಡೆ ಬರ್ತೀರಿ ಅಂತ ಹೇಳ್ಬೋದು. ಜೊತೆಗೆ ಇವತ್ತು ನೀವು ನಿಮ್ಮ ಮನೆಯಲ್ಲಿ ಕೂಡ ಕೆಂಪು ಬಣ್ಣದ ಹೂವಿನಿಂದ ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇವತ್ತು ನಾಳೆ ನಾಳಿದ್ದು ಕಟಕ ರಾಶಿನೇ ಇರುತ್ತೆ. ಹಾಗಾಗಿ 3 ದಿನ ನೀವು ಕೆಂಪು ಬಣ್ಣದ ಹೂವನ್ನಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ನಿಮ್ಮ ಕೋರಿಕೆ ಏನಿದೆ ಅದನ್ನು ಕೇಳ್ಕೊಳ್ತಾ ಹೋಗಿ ದೇವರು ಅನುಗ್ರಹಿಸ್ತಾನೆ. ಮತ್ತು ನಮ್ಮಲ್ಲಿ ಕೂಡ ಈ ಪುಷ್ಯ ನಕ್ಷತ್ರದವ್ರಿಗೆ ಮತ್ತು ಈ ಕೋರ್ಟು ಕೇಸು ಪ್ರಾಬ್ಲಮ್ ಇದು ಯಾರಿಗೇ ಆಗಿರ್ಬೋದು, ಅವ್ರಿಗೆ ನಮ್ಮಲ್ಲಿ ಒಂದು ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೀವಿ. ಖಂಡಿತ ಅದನ್ನು ಯೂಸ್ ಮಾಡಿ, ಅದನ್ನು ಹಾಕ್ಕೊಂಡು ನೀವು ಲಾಯರ್ ಹತ್ರ, ಕೋರ್ಟು ಕಚೇರಿ ಮತ್ತೊಂದು ಈ ಭೂಮಿ ವ್ಯವಹಾರದ್ದು ಏನಾದರೂ ಕಂಪ್ಲೇಂಟ್ಸು ಅಥವಾ ರಿಜಿಸ್ಟರ್ ಮಾಡ್ಕೊಳಕ್ಕಾಗ್ತಿಲ್ಲ, ದುಡ್ಡು ಸ್ಟಕ್ ಆಗಿರುತ್ತೆ, ಭೂಮಿ ಮೇಲೆ ದುಡ್ಡು ಹಾಕಿ ಸ್ಟಕ್ ಆಗಿರುತ್ತೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ ತುಂಬ ಲಾಸ್ ಆಗಿರುತ್ತೆ, ಅವರೆಲ್ಲರಿಗೂ ಕೂಡ ಈ ಒಂದು ಸ್ಟೋನು ಮತ್ತು ಕುಬೇರನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನು, ಅದೇ ರೀತಿ ಈ ಕುಜನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಬ್ರೇಸ್ಲೆಟ್ನ ಕೊಡ್ತಾ ಇದ್ದೀನಿ. ಅದನ್ನು ಯೂಸ್ ಮಾಡಿ ಖಂಡಿತ ಈ ನಿಮ್ಮ ಕೋರ್ಟು ಕಚೇರಿ ಏನೇ ಇದ್ದರೂ ಅದರಿಂದ ಹೊರಗಡೆ ಬರ್ತೀರಾ. ಮತ್ತು ನಿಮ್ಮ ಭೂಮಿ ವ್ಯವಹಾರದಲ್ಲಿ ಯಾವುದೇ ರೀತಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ನಾನು ಕೊಡುವಂತಹ ಈ ಒಂದು ಬ್ರೇಸ್ಲೆಟನ್ನು ಹಾಕ್ಕೊಳ್ಳಿ. ಖಂಡಿತ ಆ ಭೂಮಿ ವ್ಯವಹಾರದಲ್ಲಿ ಯಾವುದೇ ಒಂದು ಸಿಕ್ಕಿದ್ರು ಕೂಡ ಅದರಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು. ಮೇಡಮ್, ಇವಾಗ ಕಾಲರ್ಸ್ ಇದ್ದಾರೆ, ಮಾತಾಡೋಣ. ಹಲೋ ಮೇಡಮ್, ನಮಸ್ಕಾರ ಸರ್. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕನಕಪುರದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 2661. 2661. ಕಾಳಿಂಗರಾಜು, ಮಿಥುನ ರಾಶಿ, ನಕ್ಷತ್ರ. ಟೈಮ್ ಒಂದು ಗೊತ್ತಿಲ್ಲ ಮೇಡಮ್. ಮೇಡಮ್ ಒಂದು ನಿಮಿಷ, 26,1961 61. ಓಕೆ. ಟೈಮ್ ಗೊತ್ತಿಲ್ವಾ? ಟೈಮ್ ಒಂದು ಗೊತ್ತಿಲ್ಲ ಮೇಡಮ್. ಟೈಮ್ ಗೊತ್ತಿಲ್ಲ ಅಂತೆ. ಬೆಳಗ್ಗೆ ಸಂಜೆ ಏನು ಅಪ್ರಾಕ್ಸಿಮೇಟ್ ಗೊತ್ತಿಲ್ವಾ ಸರ್? ಓಕೆ. ಇಲ್ಲ, ಇದು ಮಧ್ಯಾಹ್ನ ಅಂತ ಹುಟ್ಟಿರೋದು. ನಮ್ಮ ತಾಯಿ ಅಷ್ಟು ಇದಿರ್ಲಿಲ್ಲ ಅವ್ರಿಗೆ. ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಸರ್, ನಿಮ್ಮ ಹೆಸರು ಸರ್? ಕಾಳಿಂಗರಾಜು. ಸರ್, ನಿಮ್ದು ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಮೇಡಮ್. ಮಿಥುನ ರಾಶಿಯವ್ರಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ಏನ್ ಪ್ರಶ್ನೆ ಸರ್ ನಿಮ್ದು? ಅದೇ ಮೇಡಮ್, ಯಾವ್ದು ಕೈಗೂಡ್ತಿಲ್ಲ ಮೇಡಮ್. ವ್ಯಾಪಾರ ಮಾಡ್ತಾ ಇದೀವಿ, ವ್ಯಾಪಾರಗಳು ಆಯ್ತಿಲ್ಲ. ಚೆನ್ನಾಗಿದೆ ಅಂತ ಎಲ್ಲಾ ಕಡೆನೂ ಹೇಳ್ತಾ ಇದ್ರೆ ಏನು ಅಂತಾನೆ ಗೊತ್ತಾಯ್ತಲ್ಲ ಸರ್. ನೋಡಿ, ನಿಮ್ಮ ಒಂದು ಹೇಳಿ ಸರ್. ಮೊನ್ನೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆನೂ ಮಾಡ್ಕೊ ಬಂದೆ ಸರ್. ವ್ಯಾಪಾರ ಅಭಿವೃದ್ಧಿ ಅಂತ ಬಂದಾಗ ನೋಡಿ ಸರ್, ಮೇನ್ ಬೇಕಾಗಿರೋನು ನಮಗೆ ಶುಕ್ರ. ಅಂದರೆ ನಮಗೆ ದುಡ್ಡು ಕಾಸು ತುಂಬ ಚೆನ್ನಾಗಿ ನಮಗೆ ಚೆನ್ನಾಗಿ ಆಗಬೇಕು ಅಂತ ಅಂದರೆ ನಮಗೆ ಶುಕ್ರ ತುಂಬ ಬಲವಾಗಿರಬೇಕು. ಆದರೆ ನಿಮಗೆ ವ್ಯಾಪಾರ ಅಭಿವೃದ್ಧಿ ಅಂತ ಬಂದಾಗ ನಿಮಗೆ 10ನೇ ಮನೆ ಬರುತ್ತೆ. 10ನೇ ಮನೆ ನಿಮಗೆ ಕೆಟ್ಟಿರೋದ್ರಿಂದ ಖಂಡಿತ ನಿಮ್ಮ ಕೆಲಸ ಕಾರ್ಯದಲ್ಲಿ ಎಲ್ಲೋ ಒಂದು ಕಡೆ ವಿಳಂಬ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ. ವ್ಯಾಪಾರ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗೋದಕ್ಕೆ ಅಂತಲೇ ನಾನು ಕೆಲವೊಂದು ಸ್ಟೋನನ್ನು ಕೊಡ್ತೀನಿ. ಅದನ್ನು ಅಳವಡಿಸ್ಕೊಳ್ಳಿ. ಖಂಡಿತ ನಿಮ್ಮ ವ್ಯಾಪಾರ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಚೆನ್ನಾಗಿರೋ ಟೈಮಲ್ಲಿ ಕೆಲವೊಂದು ಗ್ರಹಗಳು ಕೆಟ್ಟಿರ್ತಾವಲ್ಲ, ಅದನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ.
ಎಸ್, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತಾರೆ ಸರ್ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ.